ನಮಸ್ಕಾರ ವಿದ್ಯಾರ್ಥಿನಿಯರೇ, ನಾನು ಪ್ರವೀಣ್ ಕುಮಾರ್ ಸಂಸದಿ, ಸಮಾಜಶಾಸ್ತ್ರ ಸಹಾಯಕ ಪ್ರಾಧ್ಯಾಪಕ, ಸರ್ಕಾರಿ ಪ್ರಥಮ ದರ್ಜೆ ಮಹಿಳಾ ಕಾಲೇಜು ಬೈಲಹೊಂಗಲ. ನಾವೀಗ ಕರ್ನಾಟಕ ರಾಜ್ಯ ಅಕ್ಕಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯದ ಅಧೀನದಲ್ಲಿ ಬರುವಂತಹ BA ಪ್ರಥಮ ಸೆಮಿಸ್ಟರ್ ಸಮಾಜಶಾಸ್ತ್ರ ವಿಷಯದ 3ನೇ ಘಟಕದಲ್ಲಿ ಬರುವಂತಹ ಸಾಮಾಜೀಕರಣದ ಹಂತಗಳು ಎಂಬ ವಿಷಯದ ಕುರಿತು ತಿಳಿದುಕೊಳ್ಳೋಣ. ಮೊದಲನೆಯದಾಗಿ ಸಾಮಾಜೀಕರಣದ ಅರ್ಥ, ವ್ಯಾಖ್ಯಾನಗಳನ್ನು ಹಾಗೂ ಅದರ ಲಕ್ಷಣಗಳನ್ನು ನಾವು ನೋಡಿದ್ದೀವಿ. ಹಾಗಾದ್ರೆ ಸಾಮಾಜೀಕರಣ ಯಾವ ಹಂತದಲ್ಲಿ ನಡೀತದೆ, ಯಾವ ಹಂತದಲ್ಲಿ ಹೇಗೆ ನಡೀತದೆ ಅಂತಕ್ಕಂತಹ ವಿಚಾರಗಳನ್ನು ತಿಳಿದುಕೊಳ್ಳುವುದು ಅವಶ್ಯಕ ಅಂತ ಅನ್ನಿಸ್ತದೆ. ಬಹುಶಃ ಒಬ್ಬ ಮಗು ಒಬ್ಬ ವ್ಯಕ್ತಿಯಾಗಿ ರೂಪುಗೊಳ್ಳಲಿಕ್ಕೆ ಏನೆಲ್ಲ ತರಬೇತಿ ಬೇಕತ್ತೋ, ಏನೆಲ್ಲ ಕೌಶಲ್ಯಗಳು ಬೇಕತ್ತೋ ಅವೆಲ್ಲವನ್ನೂ ಕೂಡ ಒಂದೊಂದು ಹಂತದಲ್ಲಿ ನಡೀತಾವ ಅಂತಕ್ಕಂಥ ಒಂದು ವಿಚಾರ ನಮಗೆಲ್ಲರಿಗೂ ಗೊತ್ತಿದೆ. ಹಾಗಾಗಿ ಮೊದಲನೇದಾಗಿ ಈ ಸಾಮಾಜೀಕರಣ ಅನ್ನುವಂತಹ ವಿಚಾರವನ್ನು, ಅದರ ಹಂತಗಳನ್ನು ಕುರಿತಾಗಿ ಸಿಗ್ಮಂಡ್ ಫ್ರಾಯ್ಡ್ ಅವರು ಒಂದು 4 ರೀತಿಯ ಹಂತಗಳಲ್ಲಿ ಅದರ ಬಗ್ಗೆ ಮನೋವೈಜ್ಞಾನಿಕವಾಗಿ ವಿಚಾರಣೆಯನ್ನು ಮಾಡಿದ್ದಾರೆ ಅಂತಕ್ಕಂಥ ವಿಚಾರಣೆಯನ್ನು ನಮಗೆ ತಿಳಿಸಿದ್ದಾರೆ ಅಂತ. ಹಾಗೆ ಇನ್ನೋರ್ವ ಸಮಾಜಶಾಸ್ತ್ರಜ್ಞರಾಗಿರುವಂತಹ ಡಾಕ್ಟರ್ H.M. ಜಾನ್ಸನ್ ಅಂತಕ್ಕಂತಹ H.M. ಜಾನ್ಸನ್ ಅನ್ನುವ ಒಬ್ಬ ಸಮಾಜಶಾಸ್ತ್ರಜ್ಞರು ಸೋಷಿಯಾಲಜಿ ಸಿಸ್ಟಮ್ಯಾಟಿಕ್ ಇಂಟ್ರೊಡಕ್ಷನ್ ಎಂಬ ಒಂದು ತಮ್ಮ ಕೃತಿಯಲ್ಲಿ 4 ರೀತಿಯ ಸಾಮಾಜೀಕರಣ ನಡೀತದೆ ಅಂತಕ್ಕಂಥ 4 ಹಂತಗಳನ್ನು ತಿಳಿಸಿದ್ದಾರೆ. ಅದರಲ್ಲಿ ದ ಓರಲ್ ಸ್ಟೇಜ್, ದ ಅನಲ್ ಸ್ಟೇಜ್, ದ ಒಡಿಪಲ್ ಸ್ಟೇಜ್ ಆ್ಯಂಡ್ ದ ಸ್ಟೇಜ್ ಆಫ್ ಅಡೋಲೆಸೆನ್ಸ್. ಅಂದರೆ ಈ ರೀತಿಯಾಗಿರ್ತಕ್ಕಂತಹ ಮೊದಲನೆಯ ಹಂತ ಸಾಮಾಜೀಕರಣದ ಹಂತ ಅಂದರೆ ಅದು ಮೌಖಿಕ ಹಂತ, 2ನೇ ಹಂತ ಅದು ಗುದ ಹಂತ, 3ನೇದು ಪ್ರೌಢ ಹಂತ, 4ನೇದು ಹದಿಹರೆಯದ ಹಂತ ಅಂತ. ಈ 4 ಹಂತಗಳಲ್ಲಿ ಸಾಮಾಜೀಕರಣ ನಡೀತದೆ ಅಂತಕ್ಕಂಥ ವಿಚಾರವನ್ನು ಅವರು ಕೂಡ ತಿಳಿಸಾರಂತ. ಹಾಗೆ ಇದರಲ್ಲಿ ನಾವು ನೋಡೋದಾದರೆ ಮೊದಲನೇ ಹಂತ ಅದು ಮೌಖಿಕ ಹಂತ ಅಂತ. ಸ್ಟೇಜಸ್ ಆಫ್ ಸೋಷಿಯಲೈಸೇಷನ್. ದ ಫಸ್ಟ್ ಸ್ಟೇಜ್ ಈಸ್ ದ ಓರಲ್ ಸ್ಟೇಜ್. ದ ಓರಲ್ ಸ್ಟೇಜ್ ಕಮೆನ್ಸಸ್ at birth, continues till the completion of the first year. At birth, the child faces the first crisis, that is, he must breathe, exert himself to feed, exposed to conditions of wet and other discomforts. Here the child cries a lot for everything. By this the child establishes oral dependency and also learn to signal his needs for care. ಮಗು ಈ ಒಂದು ಹಂತದಲ್ಲಿ ಏನು ಮಾಡ್ತದಪ್ಪ ಅಂದರೆ ಮೌಖಿಕವಾಗಿ ತನ್ನ ಒಂದು ಆಸೆ ಆಕಾಂಕ್ಷೆಗಳನ್ನು ಅಥವಾ ತನಗೆ ಆಗಿರುವಂತಹ ನೋವುಗಳನ್ನು ಹೋಗಲಾಡಿಸಿಕೊಳ್ಳಿಕ್ಕಾಗಿ ಮೌಖಿಕವಾದಂತಹ ಅಂದರೆ ಅಳುವುದರ ಮೂಲಕ ತನ್ನ ಭಾವನೆಗಳನ್ನು ಅಥವಾ ತನ್ನ ಒಂದು ಆಸೆಗಳನ್ನು, ಬಯಕೆಗಳನ್ನು ಈಡೇರಿಸ್ಕೊಳ್ಳಿಕ್ಕೆ ಪ್ರಯತ್ನಿಸ್ತದೆ ಅಂತಕ್ಕಂಥದ್ದು. ಹಾಗಾಗಿ ಈ ಒಂದು ಹಂತ ಮಗು ಹುಟ್ಟಿದ ದಿನದಿಂದ ಹುಟ್ಟಿದ ಒಂದು ವರ್ಷದ ನಂತರದ ಒಂದು ವರ್ಷದ ಅವಧಿಯವರೆಗೆ ಈ ಒಂದು ಸಾಮಾಜೀಕರಣ ಕ್ರಿಯೆ ನಡೀತದೆ ಅಂತಕ್ಕಂಥದ್ದು. ಇಲ್ಲಿ ನಾವು ಗಮನಿಸಬೇಕಾಗಿರ್ತಕ್ಕಂಥದ್ದು, ಮಗುವಿಗೆ ಯಾವುದೇ ರೀತಿಯಾಗಿರ್ತಕ್ಕಂತಹ ಮಾತು ಬರಲ್ಲ, ಬದಲಿಗೆ ಅದು ಅಳುವುದರ ಮೂಲಕ ತನ್ನ ತಾಯಿ, ತನ್ನ ಕುಟುಂಬದವರು ತನ್ನ ಕಡೆ ಗಮನ ಕೊಡಬೇಕು, ಗಮನ ಕೊಡುವುದರ ಮೂಲಕ ತನ್ನನ್ನು ಕೇರ್ ಮಾಡಬೇಕು, ತನ್ನನ್ನು ಗಮನಿಸಬೇಕು ಅಂತ ಮಗು ಇದನ್ನು ಕಲ್ತ್ಕೋತದ ಅಂತಕ್ಕಂಥ ವಿಚಾರವನ್ನು ಇಲ್ಲಿ ತಿಳಿಸಲಾಗಿದೆ ಅಂತಕ್ಕಂಥದ್ದು. ಹಾಗೆ 2ನೇ ಹಂತ ಏನಪ್ಪ ಅಂದ್ರೆ ದ ಅನಲ್ ಸ್ಟೇಜ್ ಅಂತ. ಇದು ಗುದ ಹಂತ ಅಂತ ಕರೀತಾರೆ. ಅಂದರೆ ಈ ಹಂತದಲ್ಲಿ ಸಿಗ್ಮಂಡ್ ಫ್ರಾಯ್ಡ್ ಅವರ ಮತ್ತು H.M. ಜಾನ್ಸನ್ ಅವರ ಒಂದು ಉಲ್ಲೇಖದ ಪ್ರಕಾರ ಈ ಹಂತ 1ನೇ ವರ್ಷದ ಮುಕ್ತಾಯದಿಂದ 3ನೇ ವರ್ಷದವರೆಗೆ ಮಗುವಿಗೆ 3 ವರ್ಷ ಆಗುವುದರ ಒಳಗಡೆ ನಡೀತಕ್ಕಂತಹ ಒಂದು ಸಾಮಾಜೀಕರಣದ ಕ್ರಿಯೆ ಅಂತಕ್ಕಂಥದ್ದು. ಈ ಒಂದು ಹಂತದಲ್ಲಿ ಮಗು ತನ್ನ ಕುಟುಂಬದವರ ಜೊತೆಗೆ ಅಥವಾ ತನ್ನ ಕುಟುಂಬದಲ್ಲಿರ್ತಕ್ಕಂತಹ ತಾಯಿ ಮತ್ತು ಇನ್ನಿತರ ಕುಟುಂಬ ಸದಸ್ಯರಿಂದ ಮಗು ಏನು ಮಾಡ್ತದಪ್ಪ ಅಂದ್ರೆ ಒಂದು ಸ್ವಚ್ಛತೆಯ ತರಬೇತಿಯನ್ನು, ಶೌಚದ ಅಥವಾ ಶುಚಿತ್ವದ ಒಂದು ತರಬೇತಿಯನ್ನು ಪಡ್ಕೋತದ. ಅದಕ್ಕೆ ನಾವು ಟಾಯ್ಲೆಟ್ ಟ್ರೈನಿಂಗ್ ಅಂತ ಕೂಡ ಕರಿತೀವಿ ಅಂತಕ್ಕಂಥದ್ದು. ಈ ಒಂದು ಹಂತದಲ್ಲಿ ಮಗು ಸ್ವಚ್ಛತೆಯ ಬಗ್ಗೆ ತರಬೇತಿಯನ್ನು ಪಡೆಯುವುದರ ಜೊತೆಗೆ ತಾನು ತನ್ನ ಕುಟುಂಬದಲ್ಲಿ ಯಾರ್ಯಾರಿದ್ದಾರೆ, ಹೇಗಿದ್ದಾರೆ ಅನ್ನುವಂತಹ ಒಂದು ಐಡೆಂಟಿಫಿಕೇಷನ್ ಮಾಡಲಿಕ್ಕೆ ತನ್ನವರು ತನಗಾಗಿ ಅನ್ನುವಂತಹ ವಿಚಾರಗಳ ಕುರಿತು ಮಗು ಈ ಹಂತದಲ್ಲಿ ಕಲಿತದ ಅನ್ನುವಂತಹ ವಿಚಾರವನ್ನು ಈ ರೀತಿಯ ಸಾಮಾಜೀಕರಣದ ತರಬೇತಿ ನಡೀತದ ಅಂತ ನಾವು ಹೇಳ್ಬೋದು. ಹಾಗೆ 3ನೇ ಒಂದು ಹಂತ ಪ್ರೌಢ ಹಂತ. ಅಂದರೆ 3ನೇ ವರ್ಷದಿಂದ 12ರಿಂದ 14 ವರ್ಷದವರೆಗೆ ಈ ಒಂದು ಹಂತ ನಡೀತದ ಅಂತಕ್ಕಂಥದ್ದು. ಅದು ಪ್ರೌಢ ಹಂತ, ದ ಆಡಿಫಲ್ ಸ್ಟೇಜ್. ಈ ಒಂದು ಹಂತದಲ್ಲಿ ಮಗು ಏನು ಮಾಡ್ತದಪ್ಪ ಅಂದ್ರೆ ತಾನು ತನ್ನ ಕುಟುಂಬದವರ ಜೊತೆಗೆ ಅಷ್ಟೇ ಅಲ್ಲದೆ ತನ್ನ ಸಮವಯಸ್ಕರು ಅಥವಾ ಹೊರಗಿನ ತನ್ನ ಸ್ನೇಹಿತರ ಜೊತೆಗೂ ಕೂಡ ಮಗು ಏನು ಮಾಡ್ತದಪ್ಪ ಅಂದ್ರೆ ಹಲವಾರು ವಿಚಾರಗಳನ್ನು ಕಲ್ತ್ಕೋತದ ಆಟ ಆಡುವುದರ ಮೂಲಕ ಮತ್ತು ತನ್ನ
ತನ್ನ ಕುಟುಂಬ ಅಥವಾ ಸಮಾಜದಲ್ಲಿ ಬರುವಂತಹ ವಿವಿಧ ಪಾತ್ರಗಳನ್ನು, ವಿಭಿನ್ನವಾದಂತಹ ಪಾತ್ರಗಳನ್ನು ಸ್ವತಃ ತಾನೇ ಅಳವಡಿಸಿಕೊಂಡು ಆಟ ಆಡುವುದರಲ್ಲಿ ಆ ಪಾತ್ರಗಳಾಗಿ ಅಭಿನಯ ಮಾಡ್ತಾ ಆ ಪಾತ್ರದಲ್ಲಿ ಬರುವಂತಹ ವಿಚಾರಗಳನ್ನು, ಆ ಪಾತ್ರದಲ್ಲಿ ಬರ್ತಕ್ಕಂತಹ ಒಂದಿಷ್ಟು ಶಿಸ್ತು, ನೀತಿ, ನಿಯಮಗಳನ್ನು ಮಗು ಕಲ್ತ್ಕೋತದ ಈ ಹಂತದಲ್ಲಿ ಅಂತಕ್ಕಂಥದ್ದು ಹೇಳ್ಬೋದು. ಅದರ ಜೊತೆಗೆ ಮಗು ತಾನೂ ಕೂಡ ತನ್ನ ಕುಟುಂಬದ ಒಬ್ಬ ಮುಖ್ಯವಾದಂತಹ ಸದಸ್ಯ ಅನ್ನೋದನ್ನು ಮತ್ತು ಕುಟುಂಬದಲ್ಲಿ ತನ್ನ ಪಾತ್ರ ಏನು ಅನ್ನುವಂತಹ ವಿಚಾರಗಳನ್ನು ಕೂಡ ಈ ಹಂತದಲ್ಲಿ ಮಗು ಕಲ್ತ್ಕೋತದ ಅಂತಕ್ಕಂತಹ ವಿಚಾರವನ್ನು ಹೇಳ್ತಾರೆ ಅಂತಕ್ಕಂಥದ್ದು. ಹಾಗೆ 4ನೇ ಒಂದು ಹಂತ ದ ಸ್ಟೇಜ್ ಆಫ್ ಅಡೋಲೆಸೆನ್ಸ್. ದ ಫೋರ್ತ್ ಸ್ಟೇಜ್ ಬಿಗಿನ್ಸ್ ರಫ್ಲಿ ಆಟ್ ಪ್ಯೂಬರ್ಟಿ. ದಿಸ್ ಈಸ್ ಆ್ಯನ್ ಇಂಪಾರ್ಟೆಂಟ್ ಸ್ಟೇಜ್ ಆಫ್ ಸೋಷಲೈಸೇಷನ್ ಬಿಕಾಸ್ ಆಫ್ ಚೇಂಜಸ್ ಲೈಕ್ physiological and psychological start taking place within the individual. In this stage, the young ones would like to free themselves from parental control. This stage is said to be very sensitive for boys and girls because they pass through various types of emotional crisis. Sex instinct, which was latent till now, is aroused, and in an interest in the opposite sex is heightened. But the sexual norms prevailing in the society will not allow them to satisfy it as and when they wish. ಸೊ ಈ ಒಂದು ಹಂತ ಅಂತಂದರೆ ಅದು ಹದಿಹರೆಯದ ಹಂತ ಅಥವಾ ಗುಪ್ತ ಹಂತ ಅಂತಲೂ ಕೂಡ ಕರೀತಾರೆ ಅಂತಕ್ಕಂಥದ್ದು. ಇದು ಪ್ರೌಢ ಹಂತ ಮುಗಿದ ತಕ್ಷಣ ಅಂದರೆ 13-14ನೇ ವರ್ಷದ ನಂತರದಿಂದ 18-19ನೇ ವರ್ಷದವರೆಗೂ ಕೂಡ ಈ ಒಂದು ಹಂತ ನಡೆದಿದೆ. ಈ ಒಂದು ಹಂತದಲ್ಲಿ ಮಗುವಿನಲ್ಲಿ ಸಾಕಷ್ಟು ಭೌತಿಕ, ಬೌದ್ಧಿಕ ಮತ್ತು ದೈಹಿಕವಾದಂತಹ ಸಾಕಷ್ಟು ಬದಲಾವಣೆಗಳನ್ನು ನಾವು ನೋಡ್ತೀವಿ ಅಂತಕ್ಕಂಥದ್ದು. ಈ ಹಂತದಲ್ಲಿ ಹೆಣ್ಣು ಮಕ್ಕಳು ಪ್ರೌಢಾವಸ್ಥೆಗೆ ಬರ್ತಾರೆ, ದೊಡ್ಡವರಾಗ್ತಾರೆ ಅಂತ ಕರೀತಾರೆ. ಹಾಗೆ ಗಂಡು ಮಕ್ಕಳು ಕೂಡ ಪ್ರೌಢಾವಸ್ಥೆಗೆ ಬರ್ತಾರೆ. ಈ ಒಂದು ಹಂತದಲ್ಲಿ ಮಕ್ಕಳಲ್ಲಿ ಏನಾಗ್ತದಪ್ಪ ಅಂದರೆ ಅವರ ಒಂದು ದೈಹಿಕವಾದಂತಹ, ಶಾರೀರಿಕವಾದಂತಹ ಸಾಕಷ್ಟು ಬೆಳವಣಿಗೆಗಳು ಆಗ್ತವೆ ಅಂತಕ್ಕಂಥದ್ದು. ಆ ಬೆಳವಣಿಗೆಗಳಲ್ಲಿ ವಿಶೇಷವಾಗಿ ಲೈಂಗಿಕ ಆಸಕ್ತಿ ಅಂತಕ್ಕಂಥದ್ದು ಅಥವಾ ವಿರುದ್ಧ ಲಿಂಗಾಸಕ್ತಿಗಳನ್ನು ಅಂತಂದ್ರೆ ವಿರುದ್ಧ ಲಿಂಗಿಗಳ ಕುರಿತಾಗಿರ್ತಕ್ಕಂಥ ಒಂದು ಆಕರ್ಷಣೆ ಹೆಚ್ಚಿಗೆ ಇರ್ತದೆ ಅಂತಕ್ಕಂಥದ್ದು. ಈ ಒಂದು ಹಂತದಲ್ಲಿ ಮಕ್ಕಳು ತಮ್ಮ ಸ್ನೇಹಿತರೊಂದಿಗೆ ಹೆಚ್ಚಾಗಿ ಸಮಯವನ್ನು ಕಳೀಲಿಕ್ಕೆ ಇಷ್ಟಪಡ್ತಾರೆ ಮತ್ತು ತಮ್ಮ ಸ್ನೇಹಿತರಿಂದ ಹೆಚ್ಚಾಗಿ ಪ್ರಭಾವಕ್ಕೆ ಒಳಗಾಗ್ತಾರೆ. ಅದರ ಜೊತೆಗೆ ಸಾಮಾಜಿಕ ಮಾಧ್ಯಮಗಳಿಂದನೂ, ಶಿಕ್ಷಕರಿಂದನೂ ಅಥವಾ ಇನ್ನೋರ್ವ ಸಂಘ ಸಂಸ್ಥೆಗಳಿಂದನೂ ಕೂಡ ಈ ಒಂದು ಹಂತದಲ್ಲಿ ಪ್ರಭಾವಕ್ಕೆ ಒಳಗಾಗ್ತಾರೆ ಅಂತಕ್ಕಂಥದ್ದು. ಹಾಗೆಯೇ ಶಾಲೆ ಮತ್ತು ಕಾಲೇಜುಗಳು ಕೂಡ ಈ ಒಂದು ಹಂತದಲ್ಲಿ ಸಾಕಷ್ಟು ಆ ಮಗುವಿನ ಮೇಲೆ ಪ್ರಭಾವ ಬೀರಿ ಆ ಮಕ್ಕಳ ಶಿಸ್ತು, ಸಂಯಮ, ತಾಳ್ಮೆ, ಲೈಂಗಿಕತೆ ಮುಂತಾದ ವಿಚಾರಗಳ ಕುರಿತು ಏನು ಮಾಡ್ತಾವಪ್ಪ ಅಂದ್ರೆ ಕಲಿಸಿಕೊಡ್ತಾವೆ ಅಂತಕ್ಕಂಥದ್ದು. ಹಾಗೆ ಈ ಒಂದು ಹಂತದಲ್ಲಿ ಮಕ್ಕಳು ತಮ್ಮ ಸ್ವತಂತ್ರಕ್ಕೆ ಹೆಚ್ಚು ಬೆಲೆ ಕೊಡ್ತಾರೆ ಮತ್ತು ತಂದೆ ತಾಯಿಗಳ ಒಂದು ನಿಯಂತ್ರಣದಿಂದ ಹೊರಬರಲಿಕ್ಕೆ ಇಷ್ಟಪಡ್ತಾರೆ ಅಂತಕ್ಕಂಥದ್ದು. ಈ ರೀತಿಯಾಗಿರುವಂತಹ ಸಾಮಾಜೀಕರಣ ಈ ಒಂದು ಹಂತದಲ್ಲಿ ನಡೀತದೆ. ವಿಶೇಷವಾಗಿ ಈ ಹಂತದಲ್ಲಿ ಮಕ್ಕಳು ತಮ್ಮ ಕುಟುಂಬದ ಒಂದು ನಿಯಂತ್ರಣ ತಪ್ಪಿ ಆಗದ ಹಾಗೆ ಕುಟುಂಬವೂ ಕೂಡ ಸಾಕಷ್ಟು ಪ್ರಭಾವ ಬೀರ್ತದೆ ಅಂತಕ್ಕಂಥದ್ದು. ಹಾಗಾಗಿ ಇಡೀ ವ್ಯಕ್ತಿತ್ವದ ಅವಧಿಯಲ್ಲಿ ಅಥವಾ ಮಕ್ಕಳ ಒಂದು ವ್ಯಕ್ತಿತ್ವದ ಬೆಳವಣಿಗೆಯಲ್ಲಿ ಹದಿಹರೆಯದ ಹಂತ ಬಹಳ ಮುಖ್ಯವಾಗಿರ್ತಕ್ಕಂಥ ಹಂತ. ಈ ಹಂತದಲ್ಲಿ ಮಕ್ಕಳು ಚೆನ್ನಾಗಿರ್ತಕ್ಕಂತಹ ಒಂದು ತಮ್ಮ ಕುಟುಂಬದವರ ನಿಯಂತ್ರಣಕ್ಕೆ ಒಳಪಟ್ಟಿದ್ರೆ ಮುಂದೆ ಮಗುವಿನ ಬೆಳವಣಿಗೆ ಸಾಕಷ್ಟು ಚೆನ್ನಾಗಿ ಆಗ್ತದೆ. ಮಕ್ಕಳು ಒಂದು ಒಳ್ಳೆಯ ಸಾಮಾಜಿಕ ವ್ಯಕ್ತಿಗಳಾಗಿ ಅಥವಾ ಸಮಾಜದ ಒಂದು ಒಳ್ಳೆಯ ಪ್ರಜ್ಞಾವಂತ ಪ್ರಜೆಗಳಾಗಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥದ್ದು. ಹಾಗಾಗಿ ಮಕ್ಕಳ ಮಗುವಿನ ವ್ಯಕ್ತಿತ್ವದಲ್ಲಿ ಈ ಬೆಳವಣಿಗೆಯಲ್ಲಿ ಇವು ಕೂಡ ಕಾರಣ ಆಗ್ತವೆ ಅಂತ. ಇವುಗಳ ಜೊತೆಗೆ ಇನ್ನೂ ಕೆಲವರು ಏನು ಮಾಡ್ಯಾರಪ್ಪ ಅಂತಂದ್ರೆ ಸಾಮಾಜೀಕರಣ, ಅದು ಪ್ರಾಥಮಿಕ ಸಾಮಾಜೀಕರಣ, ಮಾಧ್ಯಮಿಕ ಸಾಮಾಜೀಕರಣ, ಪ್ರೌಢರ ಸಾಮಾಜೀಕರಣ ಮತ್ತು ನಿರೀಕ್ಷಿತ ಸಾಮಾಜೀಕರಣ ಮತ್ತು ಇನ್ನೊಂದು ಪುನರ್ ಸಾಮಾಜೀಕರಣ ಅನ್ನುವಂತಹ ರೀತಿಯಲ್ಲಿ ಸಾಮಾಜೀಕರಣ ವಿವಿಧ ಹಂತಗಳಲ್ಲಿ ನಡೀತದೆ ಅಂತಕ್ಕಂತಹ ವಿಚಾರಗಳನ್ನು ಸಮಾಜಶಾಸ್ತ್ರಜ್ಞರು ತಿಳಿಸಿದ್ದಾರೆ. ಹಾಗಾಗಿ ಸಾಮಾಜೀಕರಣವು ವಿವಿಧ ಹಂತಗಳಲ್ಲಿ ನಡೀತದೆ ಅನ್ನೋದಕ್ಕಿಂತ ಸಾಮಾಜೀಕರಣ ಮಗುವಿನ ಮೇಲೆ ಯಾವ ರೀತಿ ಪ್ರಭಾವ ಬೀರ್ತದೆ ಅನ್ನೋದು ಬಹಳ ಮುಖ್ಯ ಆಗ್ತದೆ ಅಂತಕ್ಕಂಥದ್ದು. ಒಬ್ಬ ಮಗುವಿನ ವ್ಯಕ್ತಿತ್ವವನ್ನು ರೂಪಿಸಲಿಕ್ಕೆ ಸಾಮಾಜೀಕರಣ ಬಹಳಷ್ಟು ಪರಿಣಾಮಕಾರಿ ಸಾಧನ ಆಗಿದೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಇಲ್ಲಿಗೆ ಸಾಮಾಜೀಕರಣದ ಹಂತಗಳ ಬಗ್ಗೆ ತಿಳ್ಕೊಂಡಿರ್ತಕ್ಕಂಥ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಇಲ್ಲಿಗೆ ನಾವು ಇದನ್ನು ಮುಗಿಸ್ತಾ ಇದ್ವಿ. ಧನ್ಯವಾದಗಳು.